ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಚಿಕನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ರೆಸಿಪಿ ಮಾಡೋಕ್ಕೆ ಫಸ್ಟು ಮಿಕ್ಸಿ ಜಾರ್ಗೆ ಏನೇನು ಹಾಕೋಬೇಕಂದ್ರೆ ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಫಸ್ಟ್ ಮಿಕ್ಸಿಗೆ ಏನು ಹಾಕೋಬೇಕು ಅಂದರೆ ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ. ನಾನು ಇಷ್ಟೇ ಕ್ವಾಂಟಿಟಿ ತೊಗೊಂಡಿದ್ದೀನಿ 1 kg ಚಿಕನ್ಗೆ. ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಂಬಿಡಬೇಕು. ಇದಷ್ಟೇ ಮಾಡಿದರೆ ಸ್ವಲ್ಪ ನೈಸ್ ಆಗುತ್ತೆ. ಅದಕ್ಕೆ ಫಸ್ಟ್ ಇಷ್ಟೇ ಮಿಕ್ಸಿ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು. ಹಾಗಾಗಿ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದೆ, ಇದು ರೆಡಿ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡಬೇಕು. ಸ್ವಲ್ಪ ನೈಸ್ ಪೇಸ್ಟ್ ಥರ ಮಾಡಬೇಕು. ಇದು ಈಗ ರೆಡಿ ಆಗಿದೆ. ಮತ್ತು ಇದೇ ಜಾರ್ಗೆ ಟೊಮೊಟೊ ಒಂದು 4 ಟೊಮೊಟೊ ತೊಗೊಂಡಿದ್ದೆ, ಬಿಗ್ ಸೈಜು. ಅದು ಟೊಮೊಟೊ ಹಾಕೋತಿದ್ದೀನಿ. ಟೊಮೊಟೊನೂ ಸಹ ನೈಸಾಗಿ ರುಬ್ಕೊಂಬರ್ಬೇಕು. ಈಗ ರುಬ್ಕೊಂಡಿದ್ದಾಗಿದೆ. ಈಗ ಎರಡೂ ಪಕ್ಕಕ್ಕೆ ಇಟ್ಕೊಂಡು ಚಿಕನ್ ತೊಗೋತೀನಿ. ಚಿಕನ್ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಚಿಕನ್ ತೊಗೊಂಡಿದ್ದೀನಿ. ಈಗ ಚಿಕನ್ಗೆ ಏನೇನು ಹಾಕ್ಬೇಕಂತ ಹೇಳ್ತೇನೆ. ಫಸ್ಟು ಮ್ಯಾಗ್ನೇಟ್ ಮಾಡಬೇಕು. ಇದಕ್ಕೆ ಫಸ್ಟು ಉಪ್ಪು ಹಾಕೋತೀನಿ. ಇದಕ್ಕೆ ಎಷ್ಟು ಬೇಕು ಇಲ್ಲೇ ಹಾಕೊಂಡ್ಬಿಡ್ತೀನಿ. ಉಪ್ಪು ಲಾಸ್ಟ್ಗೂ ನೋಡ್ಕೊಂಡು ಹಾಕೋಬೋದು. ಈಗ ಸದ್ಯಕ್ಕೆ ಹಾಕ್ತಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಖಾರ ಪುಡಿ ಮತ್ತು ಸ್ವಲ್ಪ ಎಣ್ಣೆ, ಎಷ್ಟು ಬೇಕು ಅಷ್ಟು ಎಣ್ಣೆ, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಬೇಯಕ್ಕಿಡ್ತೀನಿ. ಖಾರ ಪುಡಿ ಒಂದು 3 ಸ್ಪೂನ್ ಹಾಕಿದ್ದೀನಿ. ಮತ್ತು ಕಸ್ತೂರಿ ಮೇಥಿ ಸಹ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಕ್ಕಿಡಬೇಕು. ಎಣ್ಣೆ ಹಾಕಬೇಕು. ಈಗ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಣ್ಣೆ ಜಾಸ್ತಿ ಇದ್ರೇ ಚಿಕನ್ ರೆಸಿಪಿ ಚೆನ್ನಾಗಾಗೋದು. ಎಣ್ಣೆ ಹಾಕಿದ್ದೀನಿ. ಈಗ ಬೇಯೋಕ್ಕಿಡ್ತೀನಿ. ಇದು ನಮ್ಮಮ್ಮ ಮಾಡೋ ರೆಸಿಪಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನೇ ನೋಡಿಕೊಂಡು ನಾವು ಇದೇ ಥರ ಮಾಡ್ತೀವಿ. ಚೆನ್ನಾಗಿ ಬಂದಿತ್ತು ಕೂಡ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ. ಈಗ ಬೇಯಕ್ಕಿಡಬೇಕು. ನಮ್ಮಮ್ಮ ಅಂತೂ ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಅದೇ ರೀತಿ ನೋಡಿಕೊಂಡು ಅದೇ ರೀತಿ ಟ್ರೈ ಮಾಡಿದ್ದೀವಿ. ನಾವು ಇದೇ ರೀತಿ ಮಾಡ್ಕೋತೀವಿ. ಅದನ್ನೇ ನಿಮಗೂ ತೋರಿಸ್ಕೊಟ್ಟಿದ್ದೀನಿ. ಬೇಯೋಕ್ಕಿಡಬೇಕು. ಚೆನ್ನಾಗಿ ಅವೆಲ್ಲ ಪೀಸ್ ಬೇಯೋವರೆಗೂ ಬೆನೆಸ್ಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ಚೆನ್ನಾಗಿ ಕುಕ್ ಆಗಬೇಕು. ಇದು ಎಲ್ಲ ಪೀಸ್ ಸ್ಮೂತ್ ಆಗೋವರೆಗೂ ಕುಕ್ ಆಗಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸಿ ಆಮೇಲೆ ರುಬ್ಕೊಂಡಿರೋ ಮಸಾಲೆಗಳನ್ನ ಹಾಕಬೇಕು. ಈಗ ಫಸ್ಟ್ ಟೊಮೊಟೊ ಮಿಕ್ಸಿ ಮಾಡಿರೋದನ್ನು ಹಾಕೊಂಡ್ಬಿಡಬೇಕು. ಟೊಮೊಟೊ ಹಾಕಿ 1 ಸೆಕೆಂಡ್ ಅದು ಸ್ವಲ್ಪ ಕುದಿ ಬಂದಮೇಲೆ ಅದು ಕೊಬ್ಬರಿ ಎಲ್ಲ ರುಬ್ಬಿದ್ದನ್ನು ಅದು ಹಾಕಬೇಕು. ನೆಕ್ಸ್ಟು ಇದಾದಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಕುದಿ ಬರಬೇಕು. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಕುದ್ದಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಭಾಳ ಅಂದರೆ ಭಾಳ ಈಸಿ, ಭಾಳ ಚೆನ್ನಾಗೂ ಸಹ ಇರುತ್ತೆ. ಹಾಗಾಗಿ ನಾವು ಈ ಥರನೇ ಮಾಡೋದು. ಭಾಳ ಬೇಗ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸಬೇಕು. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಈಗ ಅದೇ ಮಿಕ್ಸಿ ಜಾರಲ್ಲಿ ನೀರು ಹಾಕೋತಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕಬೇಕು. ಚಿಕನ್ ಮಸಾಲ, ಗರಂ ಮಸಾಲೆ ಇದನ್ನು ಮುಂಚೆ ಅವೆಲ್ಲ ಮಿಕ್ಸಿ ಮಾಡಿದ್ದು ಹಾಕಿದ್ವಲ್ಲ, ಅವಾಗೂ ಹಾಕ್ಬೋದು, ಈಗ ಹಾಕ್ಬೋದು. ನಾನು ಈಗ ಹಾಕೋತಿದ್ದೀನಿ. ಸ್ವಲ್ಪ ಈಗ ಫ್ಲೇವರ್ ಚೆನ್ನಾಗಿ ಗಮ್ ಅಂತ ಬರುತ್ತೆ. ಈಗ ಸ್ವಲ್ಪ ಚಿಕನ್ ಮಸಾಲ ಎಲ್ಲ ಮಸಾಲಗಳು ರುಬ್ಬಿದ್ದನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡಿ ಮೊದಲೇ ಇಟ್ಕೊಂಡಿದ್ದೆ, ಅದು ಪೌಡ್ರು ಮನೇಲೇ ಮಾಡ್ತೀವಿ ನಾವು. ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಬಿಟ್ರೆ ಚಿಕನ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.